ಅಧ್ಯಾಯ 2 ಶ್ಲೋಕ 45. ತ್ರೈಗುಣ್ಯ ವಿಷಯಾ ವೇದಾಃ ತ್ರೈಗುಣ್ಯ ವಿಷಯಾ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ. ನಿಸ್ತ್ರೈಗುಣ್ಯೋ ನಿಸ್ತ್ರೈಗುಣ್ಯೋ ಭವಾರ್ಜುನ. ನಿರ್ದ್ವಂದ್ವೋ ನಿರ್ದ್ವಂದ್ವೋ ನಿತ್ಯಸತ್ತ್ವಸ್ಥಃ ನಿತ್ಯಸತ್ತ್ವಸ್ಥಃ. ನಿರ್ದ್ವಂದ್ವೋ ನಿತ್ಯಸತ್ತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್. ನಿರ್ಯೋಗಕ್ಷೇಮ ಆತ್ಮವಾನ್. ಹೇಳಿಕೊಡುವುದನ್ನು ಅನುಸರಿಸಿ ತ್ರೈಗುಣ್ಯ ವಿಷಯ ವೇದಾಃ ತ್ರೈಗುಣ್ಯ ವಿಷಯ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ. ನಿಸ್ತ್ರೈಗುಣ್ಯೋ ಭವಾರ್ಜುನ. ನಿರ್ದ್ವಂದ್ವೋ ನಿತ್ಯಸತ್ತ್ವಸ್ಥಃ ನಿರ್ದ್ವಂದ್ವೋ ನಿತ್ಯಸತ್ತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್. ನಿರ್ಯೋಗಕ್ಷೇಮ ಆತ್ಮವಾನ್. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ತ್ರೈಗುಣ್ಯ ವಿಷಯ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ. ನಿರ್ದ್ವಂದ್ವೋ ನಿತ್ಯಸತ್ತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್. ಶ್ಲೋಕದ ಅರ್ಥವನ್ನು ತಿಳಿಯೋಣ. ತ್ರೈಗುಣ್ಯ ವಿಷಯ ವೇದಾಃ. ತ್ರೈಗುಣ್ಯ ಅಂದರೆ ಭೌತಿಕ ಪ್ರಕೃತಿಯ 3 ಗುಣಗಳಿಗೆ ಸಂಬಂಧಿಸಿದ. ವಿಷಯ ಅಂದರೆ ವಿಷಯಗಳುಳ್ಳವು. ವೇದಗಳು 3 ಗುಣಗಳ ವಿಷಯವನ್ನು ತಿಳಿಸುತ್ತೆ: ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಪ್ರತಿಯೊಂದು ಜೀವಿಯಲ್ಲಿಯೂ ವಿವಿಧ ಪ್ರಮಾಣದಲ್ಲಿ 3 ಗುಣಗಳು ಯಾವಾಗಲೂ ಇರುತ್ತವೆ. ಮನಸ್ಸು ಮತ್ತು ಬುದ್ಧಿಯು ಈ ತ್ರಿಗುಣಗಳಿಂದ ಉಂಟಾಗಿದೆ. ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂದರೆ, ಅರ್ಜುನ ನೀನು ಆ 3 ಗುಣಗಳನ್ನು ಮೀರಿ ಹೋಗು, ಅಂದರೆ ಗುಣಾತೀತನಾಗು. ಸತ್ವಗುಣ ಸಂಪನ್ನವಾದ ಬುದ್ಧಿಯು ತೀಕ್ಷ್ಣವೂ ಸೂಕ್ಷ್ಮವೂ ಶುದ್ಧವೂ ಆಗಿರುತ್ತೆ. ಮತ್ತು ಅಂತಹ ಮನಸ್ಸು ತಪ್ಪಿ ಕೂಡ ಕೆಟ್ಟ ವಿಚಾರಗಳನ್ನು ಮಾಡೋದಿಲ್ಲ. ಮನಸ್ಸಿದ್ದಂತೆ ಮಾನವ, ವಿಚಾರಗಳಿದ್ದಂತೆ ಮನಸ್ಸು, ಗುಣಗಳಿದ್ದಂತೆ ಮನಸ್ಸು. ಮನಸ್ಸು ಶುದ್ಧವಾಗಿರುವುದಾದರೆ ಅಲ್ಲಿ ನಡೆಯುವ ವಿಚಾರಗಳು ನಿರ್ಮಲವಾಗಿರುತ್ತೆ. ಸತ್ವಗುಣ ಮನಸ್ಸನ್ನು ಶುದ್ಧವಾಗಿರುವಂತೆ ಸಹಕರಿಸುತ್ತೆ. ರಜೋಗುಣ ರಜೋಗುಣ ರಾಗಾತ್ಮಕವಾದದ್ದು. ಮನುಷ್ಯನ ಮನಸ್ಸಿನಲ್ಲಿ ನಾನಾ ರೀತಿಯ ಬಯಕೆಗಳನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ ರಜೋಗುಣ. ರಜೋಗುಣದ ಮುಖ್ಯ ಲಕ್ಷಣವೇ ಅದು. ಇಲ್ಲದ ವಸ್ತುಗಳನ್ನು ಬಯಸೋದು ಮತ್ತು ಬಯಸಿದ ವಸ್ತುಗಳಲ್ಲಿ ನನ್ನದು ಅನ್ನೋ ಸಂಘವನ್ನು ಬೆಳೆಸಿಕೊಳ್ಳೋದು. ಇವೆರಡೂ ರಜೋಗುಣದ ಪ್ರಾಮುಖ್ಯವಾದ ಲಕ್ಷಣಗಳು. ಬಯಕೆ ಮತ್ತು ಆಸಕ್ತಿಗೆ ಕಾರಣ, ಕರ್ಮ ಸಂಘದಿಂದ ಕಟ್ಟಿ ಹಾಕತ್ತೆ. 3ನೇದು ತಮೋಗುಣ. ತಮೋಗುಣ ಅಜ್ಞಾನದಿಂದ ಹುಟ್ಟಿರೋದು. ಮನುಷ್ಯನ ಬುದ್ಧಿಯನ್ನು ತಮೋಗುಣವು ಆವರಿಸಿದಾಗ ಅದು ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಆಗ ವ್ಯಕ್ತಿ ಕುಡುಕನಂತೆ ವರ್ತಿಸ್ತಾನೆ. ತಾನು ಏನು ಮಾಡ್ತಿದ್ದೇನೆಂಬುದೇ ಅವನಿಗೆ ತಿಳಿಯದೇ ಹೋಗುತ್ತೆ. ಯಾವುದೇ ವಸ್ತುವಿನ ಜ್ಞಾನವನ್ನು ಆಗ ಸ್ಪಷ್ಟವಾಗಿ ಗ್ರಹಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ವ್ಯಕ್ತಿಯು ಭ್ರಮೆಗೆ ಒಳಗಾದವನಂತೆ ಮಾಡಬಾರದುದನ್ನು ಮಾಡ್ತಾ ರಾಕ್ಷಸನಂತೆ ಜೀವಿಸ್ತಾನೆ. ಜೀವನದಲ್ಲಿ ಒಂದು ಉಚ್ಚ ಧ್ಯೇಯವೂ ಅವನಿಗೆ ಇರೋದಿಲ್ಲ. ಯಾವುದೇ ಕೆಲಸದಲ್ಲಿ ದೃಢ ಸಂಕಲ್ಪವಿರೋದಿಲ್ಲ. ಕೈಗೊಂಡ ಕೆಲಸದಲ್ಲಿ ಅದನ್ನು ಪೂರ್ತಿಗೊಳಿಸುವೆನೆಂಬ ಹಠ ಸಾಧನೆಯೂ ಇರೋದಿಲ್ಲ. ಅಥವಾ ಅದಕ್ಕೆ ಬೇಕಾದ ಸತತ ಪ್ರಯತ್ನವೂ ಅವನಿಂದ ಸಾಧ್ಯ ಇಲ್ಲ. ಪ್ರಮಾದ, ನಿದ್ರೆ, ಆಲಸ್ಯ ಇವುಗಳ ಮೂಲಕ ಕಟ್ಟಿ ಹಾಕತ್ತೆ.
ಮೂರು ಗುಣಗಳು ಪ್ರತಿಯೊಬ್ಬನಲ್ಲಿ ಇದ್ರೂ ಒಂದೊಂದು ಸಲ ಒಂದೊಂದು ಗುಣವು ಪ್ರವರ್ಧಮಾನವಾಗತ್ತೆ. ತಮಸ್ಸು ಅಜ್ಞಾನದಲ್ಲಿ ಕಟ್ಟಿ ಹಾಕತ್ತೆ, ರಜಸ್ಸು ಕರ್ಮದಿಂದ ಬಂಧಿಸುತ್ತೆ, ಸತ್ವಜ್ಞಾನ ಸುಖಗಳನ್ನು ನೀಡುತ್ತೆ. ಅದು ಒಳ್ಳೆಯದಾದರೂ ಅದು ಒಂದು ಬಂಧನವೇ. ಶ್ರೀರಾಮಕೃಷ್ಣರು ಈ ಮೂರೂ ಗುಣಗಳು ಮನುಷ್ಯನನ್ನ ಹೇಗೆ ಕಟ್ಟಿ ಹಾಕುವು ಅನ್ನೋದಕ್ಕೆ ಒಂದು ಉದಾಹರಣೆನ ಕೊಡ್ತಿದ್ರು. ಒಬ್ಬ ಪ್ರಯಾಣಿಕ ಕಾಡಿನಲ್ಲಿ ಹೋಗ್ತಿದ್ದ. ಒಂದು ಕಳ್ಳರ ಗುಂಪು ಅವನ ಮೇಲ್ ಬಿದ್ದು ಅವನ ಹತ್ತಿರ ಇರೋದೆಲ್ಲ ಕಸಿದ್ಕೊಂತು. ಅವನನ್ನು ಹಾಗೆಯೇ ಬಿಟ್ರೆ ಅವನು ಪೊಲೀಸ್ನವರಿಗೆ ಹೇಳ್ತಾನೆ, ಅವನನ್ನೇ ಕೊಂದು ಬಿಡುವ ಅಂತ ಹೇಳ್ತಾನೆ ಒಬ್ಬ. ಇನ್ನೊಬ್ಬ ಅವನನ್ನು ಏತಕ್ಕೆ ಕೊಲ್ಲಬೇಕು, ಕೈಕಾಲು ಕಟ್ಟಿ ಇವನನ್ನ ಇಲ್ಲಿ ಬಿಟ್ರೆ ಸಾಕು ಅಂತ ಹೇಳ್ತಾನೆ. ಇವರೆಲ್ಲ ಸ್ವಲ್ಪ ಮುಂದೆ ಹೋದ್ಮೇಲೆ ಇವರಲ್ಲಿಯೇ ಇನ್ನೊಬ್ಬ ಕಳ್ಳ ಪ್ರಯಾಣಿಕನ ಬಳಿಗೆ ಬಂದು ಅವನ ಕಟ್ಟನ್ನು ಬಿಚ್ಚಿ ಮುಂದೆ ಹೋಗೋದಕ್ಕೆ ದಾರಿ ತೋರಿಸ್ತಾನೆ. ಊರು ಇನ್ನೇನು ಹತ್ತಿರ ಬರ್ತಾ ಇದೆ ಅಂದಾಗ ಅವನಿಗೆ ಮನೆಗೆ ಹೋಗು ಅಂತ ಹೇಳ್ತಾನೆ. ಪ್ರಯಾಣಿಕ ಇಷ್ಟೊಂದು ಸಹಾಯ ಮಾಡಿದ ಮನುಷ್ಯನಿಗೆ ಏನಾದರೂ ಕೊಡಬೇಕು ಅಂತ ಅನ್ಕೋತಾನೆ. ತನ್ನ ಮನೆಗೆ ಬಂದು ಹೋಗು ಅಂತ ಹೇಳ್ತಾನೆ. ಆ ಒಳ್ಳೆಯ ಕಳ್ಳನಾದರೂ, ನಾನು ಊರಿಗೆ ಬಂದರೆ ಪೊಲೀಸ್ನವರು ಹಿಡಿತಾರೆ, ನಾನು ನಿನಗೆ ಒಳ್ಳೆಯವನಾದರೂ ಕಳ್ಳರ ಗುಂಪಿಗೆ ಸೇರಿದವನು ಅಂತ ಹೇಳಿ ಹೊರಟು ಹೋಗ್ತಾನೆ. ಇಲ್ಲಿ ಇವನನ್ನ ಕೊಲ್ಲಿ ಅಂತ ಹೇಳಿದವನು ತಮೋಗುಣಿ, ಇವನನ್ನ ಕಟ್ಟಿ ಹಾಕಿ ಅಂತ ಹೇಳಿದ ಕಳ್ಳ ರಜೋಗುಣಿ, ಇವನಿಗೆ ದಾರಿ ತೋರಿಸೋದಕ್ಕೆ ಬಂದವನು ಸತ್ವಗುಣಿ. ಒಂದಕ್ಕಿಂತ ಮತ್ತೊಂದು ಮೇಲಾದರೂ ಇವೆಲ್ಲ ಮಾಯಾ ಪ್ರಪಂಚದಲ್ಲಿದೆ. ಇವುಗಳಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಎಲ್ಲ ಗುಣಗಳಿಗೂ ಅತೀತನಾದರೆ ಮಾತ್ರ ಸಾಧ್ಯ. ಮೂಲತಃ ನಮ್ಮ ಸ್ವಭಾವ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಆಗಿರುತ್ತೆ. ಕೃಷ್ಣ ಹೇಳೋದು, ನೀವು ತಾಮಸಿಕ್ಕಾಗಿದ್ರೆ ತಾಮಸದಿಂದ ರಜೋಗುಣಕ್ಕೆ ಬನ್ನಿ, ನೀವು ರಾಜಸಿಕ್ಕಾಗಿದ್ರೆ ರಜೋಗುಣದಿಂದ ಸತ್ವದೆಡೆಗೆ ಬನ್ನಿ, ಸತ್ವಗುಣಿ ಆಗಿದ್ರೆ ಅಲ್ಲೇ ನಿಂತ್ಕೋಬೇಡಿ, ಅದನ್ನೂ ಮೀರಿ ಗುಣಾತೀತನಾಗಿ ಅಂತ. ಇದರ ಬಗ್ಗೆ ಮುಂದೆ 14ನೇ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ತಿಳಿಸಿದೆ. ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ. ನಿರ್ದ್ವಂದ್ವೋ ಅಂದರೆ ಎಲ್ಲ ದ್ವಂದ್ವಗಳನ್ನೂ ಮೀರಿ, ಶೀತ ಉಷ್ಣ, ಲಾಭ ನಷ್ಟ ಇತ್ಯಾದಿಗಳನ್ನ ದ್ವಂದ್ವಗಳು ಅಂತ ಹೇಳ್ತಾರೆ. ಅರ್ಜುನನಿಗೆ ನೀನು ನಿರ್ದ್ವಂದ್ವನಾಗು ಅಂತಿದ್ದಾನೆ ಶ್ರೀಕೃಷ್ಣ. ನಮ್ಮ ಬದುಕಿನ ಅನುಭವಗಳು ಸುಖ ದುಃಖ, ಆರೋಗ್ಯ ಅನಾರೋಗ್ಯ, ಸೋಲು ಗೆಲುವು, ಶೀತ ಉಷ್ಣ ಮುಂತಾದ ದ್ವಂದ್ವಗಳಿಂದ ಕೂಡಿದೆ. ಪ್ರತಿಯೊಂದನ್ನೂ ಅದಕ್ಕೆ ವಿರೋಧವಾಗಿರೋದಕ್ಕೆ ಹೋಲಿಸಿ ವ್ಯತ್ಯಾಸವನ್ನ ಕಂಡುಕೊಳ್ತೇವೆ. ಆದ್ದರಿಂದ ದ್ವಂದ್ವಗಳು ಅಂದಾಗ ಅದರ ವ್ಯಾಪಕ ಅರ್ಥದಲ್ಲಿ ಮಾನವನ ಬದುಕಿನ ಎಲ್ಲ ಅನುಭವಗಳು ಅಂತ ಅರ್ಥ. ಐಹಿಕ ದೇಹವು ಇರುವಷ್ಟು ಕಾಲವು ಐಹಿಕ ಗುಣಗಳಲ್ಲಿ ಕ್ರಿಯೆಗಳು ಪ್ರತಿಕ್ರಿಯೆಗಳು ಇದ್ದೇ ಇರುತ್ತೆ. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ ಇಂತಹ ಮುಂತಾದ ದ್ವಂದ್ವಗಳು ಎದುರಾದಾಗ ಸಹನೆಯನ್ನ ಕಲಿತುಕೊಳ್ಬೇಕು. ಇಂತಹ ದ್ವಂದ್ವಗಳನ್ನು ಸಹಿಸಿಕೊಂಡು ಲಾಭ ನಷ್ಟಗಳ ವಿಷಯದಲ್ಲಿ ಆತಂಕದಿಂದ ಮುಕ್ತನಾಗಬೇಕು. ನಾವು ಆಸಕ್ತರಾಗಬಾರದು. ಅದು ಬರುತ್ತೆ ಹೋಗುತ್ತೆ. ಒಳ್ಳೆಯದು ಆದಾಗ ಕುಣಿದು ಕುಪ್ಪಳಿಸೋದು, ಕೆಟ್ಟದು ಬಂದ್ರೆ ವ್ಯಥೆ ಪಡೋದು ಅಲ್ಲ. ಜೀವನದ ಪಯಣದಲ್ಲಿ ಇವುಗಳ ಮೂಲಕ ನಾವು ಸಾಗಿ ಹೋಗಬೇಕಾಗಿದೆ. ಆದರೆ ಇದೇ ನಮ್ಮ ಗುರಿ ಅಲ್ಲ. ನಿತ್ಯ ಸತ್ವಸ್ಥಃ ಅಂದರೆ ಎವರ್ ಬ್ಯಾಲೆನ್ಸ್ಡ್, ಚಿರಂತನವಾಗಿ ಶುದ್ಧ ಸತ್ವ ಸ್ವಭಾವದಲ್ಲಿಯೇ ನೆಲೆಗೊಂಡಿರೋದು, ಅಂದರೆ ಯಾವಾಗಲೂ ಶುದ್ಧ ಸತ್ವದಲ್ಲೇ ಇರೋದು. ನಿರ್ಯೋಗಕ್ಷೇಮ ಆತ್ಮವಾನ್. ನಿರ್ಯೋಗಕ್ಷೇಮ ಅಂದರೆ ಲಾಭ ಮತ್ತು ರಕ್ಷಣೆಯ ವಿಚಾರಗಳಿಂದ ಮುಕ್ತನಾದವನು. ನಿನ್ನ ಸ್ವಂತ ಯೋಗಕ್ಷೇಮಕ್ಕೆ ಅಂದರೆ ಗಳಿಸಿ ಇಟ್ಟುಕೊಳ್ಳುವುದಕ್ಕೆ ಗಮನ ಕೊಡದಿರುವಂತೆ ಇರು. ಈ ಎರಡು ಪ್ರವೃತ್ತಿಗಳನ್ನು ತ್ಯಜಿಸುವುದು ಅಂದರೆ ಬದುಕಿನಲ್ಲಿ ಅತಿಯಾದ ಅಶಾಂತತೆ ಮತ್ತು ದುಃಖವನ್ನು ಕೊಡುವ ಎರಡು ಪ್ರಮುಖ ಕ್ಷೇತ್ರಗಳಿಂದ ದೂರ ಸರಿಯುವುದು ಅಂತ ಅರ್ಥವಾಗತ್ತೆ. ಯೋಗ ಮತ್ತು ಕ್ಷೇಮ ಈ ಎರಡು ಶಬ್ದಗಳು
ತಮ್ಮ ಅರ್ಥದಲ್ಲಿ ವಿಶ್ವದಲ್ಲಿನ ಎಲ್ಲಾ ಜೀವಿಗಳ ಚಟುವಟಿಕೆಗಳನ್ನು ಒಳಗೊಳ್ಳುತ್ತದೆ. ಪ್ರತಿಯೊಬ್ಬರ ಚಟುವಟಿಕೆಗಳನ್ನು ಈ ಎರಡು ಪ್ರಚೋದಿಸುತ್ತದೆ. ಯೋಗ ಕ್ಷೇಮ. ಯೋಗ ಅಂದರೆ ಇಲ್ಲದೆ ಇರೋದನ್ನ ಗಳಿಸೋದೆ ಯೋಗ. ಪಡೆಯದೇ ಇರುವ ವಸ್ತುವನ್ನ ಸಂಪಾದಿಸಬೇಕೆಂದಿರೋದು ಇದು ಅಲಭ್ಯ ಲಾಭ. ಕ್ಷೇಮ ಅಂದರೆ ಗಳಿಸಿರೋದನ್ನ ರಕ್ಷಿಸುವ ಎಲ್ಲಾ ಪ್ರಯತ್ನಗಳೇ ಕ್ಷೇಮ. ಆಗಲೇ ಪಡೆದಿರುವುದನ್ನ ಬಿಟ್ಟು ಹೋಗದಂತೆ ಸಂರಕ್ಷಿಸಿಕೊಂಡಿರೋದು ಇದು ಲಬ್ಧ ಸಂರಕ್ಷಣ. ಈ ಎರಡು ಗುಣಗಳೇ ನಮ್ಮ ಬಾಳನ್ನೆಲ್ಲ ಆವರಿಸಿರೋದು. ನಮಗೆ ಐಶ್ವರ್ಯ, ಅಧಿಕಾರ, ಪದವಿ ಹೀಗೆ ಮುಂತಾದವುಗಳು ಬೇಕು. ಅದನ್ನು ಪಡೆಯೋದಿಕ್ಕೆ ಎಲ್ಲ ವಿಧದಿಂದಲೂ ಪ್ರಯತ್ನಿಸ್ತಾ ಇರ್ತೇವೆ. ಅದನ್ನು ಪಡೆದಾದ ಮೇಲೆ ಅದು ನಮ್ಮನ್ನು ಬಿಟ್ಟು ಹೋಗದಂತೆ ನೋಡ್ಕೊಳ್ತಿರ್ತೇವೆ. ಸಾಧ್ಯವಾದರೆ ಅದು ವಿಸ್ತಾರವಾಗಬೇಕು ಅಂತಲೂ ಇಚ್ಛಿಸ್ತೇವೆಯೇ ಹೊರತು ಅದನ್ನು ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹಾಗಾದರೆ ಇವೆರಡನ್ನ ಬಿಡು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನಲ್ಲ, ಬಿಟ್ರೆ ನಾವು ಬದುಕೋದು ಹೇಗೆ ಅಂತ ಕೇಳ್ತೇವೆ. ಬಿಟ್ರೆ ನಮಗೆ ಏನೂ ಅಭಾವ ಇರೋದಿಲ್ಲ. ಯಾವುದು ನಮ್ಮ ಜೀವನಕ್ಕೆ ಅತ್ಯವಶ್ಯಕವಾಗಿ ಬೇಕೋ ಅದನ್ನು ದೇವರೇ ಒದಗಿಸ್ತಾನೆ ಮತ್ತು ಅವನೇ ರಕ್ಷಿಸ್ತಾನೆ. ಅದನ್ನು ಕುರಿತು ಚಿಂತಿಸಬೇಕಾಗಿಲ್ಲ. ಮನಸ್ಸನ್ನ ಭಗವಂತನ ಸೇವೆ, ಧ್ಯಾನ ಮತ್ತು ಅವನ ಪ್ರೀತಿಯಿಂದ ತುಂಬಿದರೆ ಪರಮಾತ್ಮ ನಮ್ಮ ಇದರ ಜವಾಬ್ದಾರಿಯನ್ನ ನೋಡಿಕೊಳ್ತಾನೆ. ಆತ್ಮವಾನ್ ಅಂದರೆ ಆತ್ಮವಂತನಾಗು. ಯಾವಾಗಲೂ ನಿನ್ನ ಮನಸ್ಸನ್ನು ಪರಮಾತ್ಮನಿಂದ ತುಂಬಿರು. ಅದರ ಆಧಾರದ ಮೇಲೆ ನಿಂತುಕೊಂಡಿರೋದು. ಎಕ್ಸಾಂಪಲ್, ಮಗು ಒಂದು ಕಂಬವನ್ನು ಹಿಡಿದುಕೊಂಡು ಸುತ್ತುತ್ತಿರುವಂತೆ. ಅದು ದೇವರನ್ನ ನೆಚ್ಚಿ ಅದನ್ನು ಹಿಡಿದುಕೊಂಡು ನಮ್ಮ ಕೆಲಸವನ್ನೆಲ್ಲ ಮಾಡ್ತಾ ಇರೋದು. ಆತ್ಮನಲ್ಲಿಯೇ ನೆಲೆಗೊಳ್ಳುವಂತಾಗು ಅಂದರೆ ಅಂತಹ ಸಾಧನೆಯನ್ನ ನಾವು ಮಾಡಬೇಕು. ವೇದಶಾಸ್ತ್ರಗಳನ್ನು ಮೀರಿ ಹೋಗಿ ಅವು ವಿಷದಪಡಿಸುವ ಸತ್ಯಗಳನ್ನು ಅನುಭವಪೂರ್ವಕವಾಗಿ ತಿಳಿದುಕೊಳ್ಳುವ ಹಾಗೆ ಆಗಬೇಕು. ದ್ವಂದ್ವಗಳಿಂದ ಬಿಡುಗಡೆ ಹೊಂದು ಯಾವಾಗಲೂ ಶುದ್ಧವಾಗಿರು. ಗಳಿಸುವ ಸ್ವಾಭಾವಿಕ ಹಸಿವಿನಿಂದ ಹಾಗೂ ಗಳಿಸುವುದನ್ನ ರಕ್ಷಿಸುವ ದುರಾಸೆಯಿಂದ ಮುಕ್ತನಾಗಿರು ಅನ್ನೋ ಬುದ್ಧಿವಾದವನ್ನ ಸಾಧಕನಿಗೆ ಆಧ್ಯಾತ್ಮಿಕ ಗುರುವು ಹೇಳುವುದು ಬಹಳ ಸುಲಭ. ಆದರೆ ಸಾಧಕನು ಇದನ್ನು ಹೇಗೆ ಸಾಧಿಸಬಹುದು ಅನ್ನೋದನ್ನ ಬೋಧಿಸಿದರಷ್ಟೇ ತತ್ವಜ್ಞಾನವು ಪ್ರಯೋಜನವಾಗೋದು. ಈ ಹೇಗೆ ಅನ್ನೋದನ್ನೇ ಆತ್ಮವಾನ್ ಅಂದರೆ ಆತ್ಮನಲ್ಲೇ ಲೀನನಾಗಿರು ಅನ್ನೋ ಉಪದೇಶದ ಮೂಲಕ ಹೇಳಲಾಗಿದೆ. ಎಲ್ಲ ತಾಪತ್ರಯಗಳು ಉದ್ಭವಿಸೋದು ನಾವು ಅನಾತ್ಮಗಳಾದ ಶರೀರ, ಮನಸ್ಸು ಮತ್ತು ಬುದ್ಧಿಗಳೊಡನೆ ತಾದಾತ್ಮ್ಯ ಹೊಂದಿದಾಗ ಮಾತ್ರ. ಇದರಿಂದ ನಾವು ನಮ್ಮನ್ನು ತಪ್ಪಿಸಿಕೊಳ್ಬೇಕಾದ್ರೆ ಸದಾ ನಾವು ಆತ್ಮನಿರತರಾಗಿರಬೇಕು ಅನ್ನೋದನ್ನ ಗೀತೆಯು ತೋರಿಸ್ತಿದೆ. ಆತ್ಮನಲ್ಲೇ ಲೀನನಾದ ವ್ಯಕ್ತಿಯು ಎಂದೂ ಶುದ್ಧವಾಗಿ ಯೋಗಕ್ಷೇಮಗಳಿಂದ ಮುಕ್ತನಾಗಿ ಲೌಕಿಕ ಪ್ರಪಂಚದಿಂದ ಹೊರತಾದ ಅಲೌಕಿಕ ಆನಂದದಲ್ಲಿ ಇರ್ತಾನೆ. ಆಗ ಅವನು ಸ್ವಾಭಾವಿಕವಾಗಿ ಗುಣಾತೀತನಾಗಿರ್ತಾನೆ. ಗುಣಾತೀತನಾದವನಿಗೆ ವೇದದ ಆದಿಭಾಗದ ಅಗತ್ಯ ಇಲ್ಲ. ಏಕೆಂದರೆ ಅವನು ಪೂರ್ಣಾನಂದವನ್ನ ಪಡೆದವನು. ಅವನು ವೇದದ ಸಾಫಲ್ಯ ಎಷ್ಟು ಅನ್ನೋದನ್ನ ತಿಳಿದವನು. ಪ್ರತಿಯೊಬ್ಬ ಆಧ್ಯಾತ್ಮಿಕ ಗುರುವು ಇದನ್ನೇ ಹೇಳೋದು. ಶಾಸ್ತ್ರಗಳನ್ನ ಓದಿ ಅಲ್ಲಿರುವ ಸತ್ಯಗಳನ್ನ ಅರಿತುಕೊಂಡು ನಂತರ ಆ ಸತ್ಯಗಳನ್ನ ಸಾಕ್ಷಾತ್ಕರಿಸಿಕೊಳ್ಳಿ ಅಂತ. ಯಾವಾಗಲೂ ಪುಸ್ತಕವನ್ನೇ ನೆಚ್ಚಿ ಕುಳಿತುಕೊಂಡಿರಬೇಡ. ಇದಕ್ಕೆ 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ವಿದ್ಯಾರಣ್ಯರು ತಮ್ಮ ವೇದಾಂತ ಗ್ರಂಥವಾದ ಪಂಚದಶಿಯಲ್ಲಿ ಶಾಸ್ತ್ರ ಗ್ರಂಥಗಳನ್ನ ನಾವು ಹೇಗೆ ಬಳಸಬೇಕು ಅನ್ನೋದನ್ನ ಹೀಗೆ ಹೇಳಿದ್ದಾರೆ. ಗ್ರಂಥಮಭ್ಯಸ್ಯ ಮೇಧಾವಿ ಜ್ಞಾನ ವಿಜ್ಞಾನ ತತ್ಪರಃ ಫಲಾಲಮಿವ ಧಾನ್ಯಾರ್ಥಿ ತ್ಯಜೇತ್ ಗ್ರಂಥಮಶೇಷತಃ ಅಂತ. ಅಂದ್ರೆ ಅನ್ನವನ್ನ ತಿನ್ನಬೇಕೆನ್ನುವವನು ಭತ್ತವನ್ನ ತೆಗೆದುಕೊಂಡು ಸಿಪ್ಪೆ ತೆಗೆದು ಹೊಟ್ಟನ್ನ ಬಿಸುಟು ಅಕ್ಕಿಯನ್ನ ಬೇಯಿಸಿ ತಿಂತಾನೆ. ಹಾಗೆಯೇ ಮೇಧಾವಿಯಾದವನು ಜ್ಞಾನ ವಿಜ್ಞಾನವನ್ನ ಬಯಸುವವನು ಮೊದಲು ಪುಸ್ತಕಗಳನ್ನ ಅಧ್ಯಯನ ಮಾಡಿ ಗ್ರಂಥಗಳನ್ನ ಸಂಪೂರ್ಣ ತ್ಯಜಿಸಬೇಕು.
ಏನು ನಿಮ್ಮ ಉದ್ದೇಶ? ಕೇವಲ ಪಂಡಿತನಾಗುವುದಲ್ಲ, ನೀವೊಬ್ಬ ಜ್ಞಾನ ವಿಜ್ಞಾನ ತತ್ಪರಃ ಅಂತ. ಅಂದ್ರೆ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ಗಳಿಸಿಕೊಳ್ಳಬೇಕೆಂಬುದು ಅಪೇಕ್ಷಿಸುವವರು. ಹಾಗಿದ್ರೆ ನೀವೇನು ಮಾಡುವಿರಿ? ಪುಸ್ತಕಗಳಲ್ಲಿ ಇದ್ದುದನ್ನೆಲ್ಲ ತಿಳಿದುಕೊಂಡ ಮೇಲೆ ತ್ಯಜೇತ್ ಗ್ರಂಥಮಶೇಷತಃ, ನೀವು ಆ ಎಲ್ಲ ಪುಸ್ತಕಗಳನ್ನು ಒಂದೂ ಉಳಿಯದಂತೆ ತ್ಯಜಿಸಬೇಕು. ಅವುಗಳಿಂದ ಮುಂದೇನೂ ಪ್ರಯೋಜನ ಇಲ್ಲ. ಶ್ರೀರಾಮಕೃಷ್ಣರು ಹೀಗೆ ಹೇಳ್ತಿದ್ರು. ಒಬ್ಬ ನಗರದಲ್ಲಿದ್ದ ತನ್ನ ಸಂಬಂಧಿಕನಿಗೆ ಒಂದು ಕಾಗದ ಬರೆದನಂತೆ. ನೀನು ಹಳ್ಳಿಗೆ ಬರುವಾಗ ದಯವಿಟ್ಟು ಇಷ್ಟು ಬಟ್ಟೆಯನ್ನ, ಇಷ್ಟು ಸಾಮಾನನ್ನ, ಇಷ್ಟು ಸಿಹಿ ತಿಂಡಿಯನ್ನ ತೆಗೆದುಕೊಂಡು ಬಾ ಅಂತ ಬರ್ದಿರ್ತಾನೆ. ಆ ನಂತರ ಬರೆದ ಕಾಗದವನ್ನ ಎಲ್ಲೋ ಇಟ್ಟು ಮರ್ತೂ ಬಿಟ್ನಂತೆ. ಆಮೇಲೆ ಇಡೀ ಮನೆಯನ್ನ ಹುಡುಕಿದಾಗ ಕೊನೆಗೊಮ್ಮೆ ಆ ಕಾಗದ ಸಿಕ್ತಂತೆ. ಆಗ ಓದ್ಕೊಂಡಂತೆ, ನೀನು ಹಳ್ಳಿಗೆ ಬರುವಾಗ ಅದು ತೆಗೆದುಕೊಂಡು ಬಾ, ಇದು ತೆಗೆದುಕೊಂಡು ಬಾ ಅಂತ ಬರ್ದಿದ್ದನ್ನ. ಆಗ ಅವನು ಕಾಗದವನ್ನ ಹರಿದು ಹಾಕಿ ತಾನೇ ನಗರಕ್ಕೆ ಹೋಗಿ ಅದರಲ್ಲಿ ಬರೆದಿದ್ದ ವಸ್ತುಗಳನ್ನೆಲ್ಲ ತಂದನಂತೆ. ಕಾಗದವನ್ನ ಇಟ್ಟುಕೊಂಡಿದ್ದು ಪುನಃ ಪುನಃ ಓದಿದರೆ ಏನು ಪ್ರಯೋಜನ? ಮುಖ್ಯವಾದದ್ದು ಅದರಲ್ಲಿ ಹೇಳಿರುವ ವಸ್ತುಗಳನ್ನ ನಗರದಿಂದ ತರೋದು. ಅಂತೆಯೇ ಶಾಸ್ತ್ರ ಗ್ರಂಥಗಳಲ್ಲಿ ಬರೆದಿರುವುದನ್ನೆಲ್ಲ ಸಾಧಿಸಿ ಸಾಕ್ಷಾತ್ಕರಿಸಿಕೊಳ್ಳಬೇಕು. ಅನಂತರ ಪುಸ್ತಕಗಳಿಂದೇನೂ ಪ್ರಯೋಜನ ಇಲ್ಲ. ತ್ಯಜೇತ್ ಗ್ರಂಥಮಶೇಷತಃ ಅಂದ್ರೆ ಪುಸ್ತಕಗಳನ್ನೆಲ್ಲ ತ್ಯಜಿಸಿಬಿಡು. ಸತ್ಯವನ್ನ ನೇರವಾಗಿಯೇ ಮನಗಾಣೋದಿಕ್ಕೆ ಸಾಧ್ಯವಾಗಿರುವಾಗ ಪುಸ್ತಕಗಳಿಂದ ಏನು ಪ್ರಯೋಜನ? ಯಾವಾಗ ನೀವು ಧರ್ಮವನ್ನ ಒಂದು ಪ್ರಯೋಗ ಅನ್ನೋ ಥರ ತೆಗೆದುಕೊಳ್ಳುವಿರೋ ಆಗ ನಿಮಗೆ ಪುಸ್ತಕಗಳ ಅವಶ್ಯಕತೆ ಇಲ್ಲ. ಆದ್ರಿಂದ 6ನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳಿರುವಂತೆ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮ ಅತಿವರ್ತತೆ. ಆಧ್ಯಾತ್ಮಿಕ ಜೀವನದ ಸ್ವಭಾವವನ್ನು ತಿಳಿಯೋದಿಕ್ಕೆ ಬಯಸುತ್ತಿರುವಾಗಲೇ ನೀನು ಶಾಸ್ತ್ರ ಗ್ರಂಥಗಳ ವ್ಯಾಪ್ತಿಯಿಂದ ಹೊರಗೆ ಬಂದಿರ್ತೀಯಾ. ನಿಮಗೆ ಅವು ಇನ್ನು ಮುಂದೆ ಬೇಕಾಗೋದಿಲ್ಲ. ಸಮಸ್ಯೆಯನ್ನ ತಿಳಿಯೋದಿಕ್ಕೆ ಮಾತ್ರ ಪುಸ್ತಕಗಳು. ನೀವೀಗ ಪ್ರಯೋಗ ನಿರತರು, ಕೇವಲ ಪುಸ್ತಕಗಳ ಓದುಗರಲ್ಲ. ಪ್ರಯೋಗ ನಿರತರಾಗಿರುವಾಗ ಪುಸ್ತಕಗಳ ಮೇಲಣ ನಿಮ್ಮ ಅವಲಂಬನೆ ಕಡಿಮೆ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರಿಂದ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್ ಅಂದ್ರೆ ಜೀವನದ ದ್ವಂದ್ವಗಳಿಂದ ಮುಕ್ತನಾಗಿ ಸಂಪೂರ್ಣವಾಗಿ ನಿನ್ನಲ್ಲಿಯೇ ನೀನಿರುತ್ತಾ ಯಾವ ಆತಂಕ ದುಃಖಗಳಿಲ್ಲದೆ ನಿನ್ನೊಳಗಿನ ಆತ್ಮದ ಬಲದಲ್ಲಿ ಪ್ರತಿಷ್ಠಾಪಿತನಾಗಿರುವೆ. ಇದನ್ನೇ ನಾವು ಸಾಧಿಸಬೇಕಾಗಿರೋದು. ಸಾಕ್ಷಾತ್ಕಾರವೇ ಪರಮ, ಶಾಸ್ತ್ರಗಳು ಗೌಣ. ಸಾಧನೆ ಮತ್ತು ಅನುಭವ. ಶುಷ್ಕ ಪಾಂಡಿತ್ಯಕ್ಕೆ ಯಾವ ಬೆಲೆನೂ ಇಲ್ಲ. ಮೊದಲು ಅದರ ಸಹಾಯ ಅಷ್ಟೆ, ಅದಕ್ಕಿಂತ ಹೆಚ್ಚೇನೂ ಇಲ್ಲ.